ವಿಜಯಲಕ್ಷ್ಮಿ ಏನೇ ಮಾಡಿದ್ರು ಪವಿತ್ರ ಗೌಡ ಅದಕ್ಕೆ ಟಕ್ಕರ್ ಕೊಡ್ತಾನೆ ಬಂದಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅದು ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯದ ರೀತಿಯಾಗಿ ಆಗಿದೆ. ಪವಿತ್ರ ಗೌಡಗೆ ಟಕ್ಕರ್ ಕೊಟ್ರ ವಿಜಯಲಕ್ಷ್ಮಿ ಅತ್ತೆ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಇದೀಗ ದರ್ಶನ್ ಪತ್ನಿ ಮೀನಾ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಪವಿತ್ರ ಗೌಡ ಟಕ್ಕರ್ ಕೊಟ್ರೆ ವಿಜಯಲಕ್ಷ್ಮಿ ಇದೀಗ ತಾನು ಮತ್ತೊಮ್ಮೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಇವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಪ್ರತಿ ಬಾರಿ ಕೂಡ ವಾರ್ ನಡೀತಾ ಇತ್ತು. ಒಬ್ಬರು ಒಂದು ಫೋಟೋ ಹಾಕಿದ್ರೆ ಇನ್ನೊಬ್ಬರು ಮತ್ತೊಂದು ರೀತಿಯ ಫೋಟೋ ಹಾಕೋದು, ಅದಕ್ಕೆ ಟಕ್ಕರನ್ನ ಕೊಡುವಂತಹ ಕೆಲಸಗಳು ಆಗ್ತಾ ಇತ್ತು. ಇದೀಗ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿ ಟಕ್ಕರ್ ಕೊಟ್ಟಿದ್ದಾರೆ. ಅತ್ತೆ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿದ್ದಾರೆ ದರ್ಶನ್ ಪತ್ನಿ ಮೀನಾ ಅವರ ಬರ್ತ್ಡೇಗೆ ವಿಶ್ ಮಾಡಿರುವಂತಹ ಒಂದು ಫೋಟೋವನ್ನ ಹಾಕಿದ್ದಾರೆ. ವಿಶ್ ಮಾಡಿ ಆ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ದಿನಕರ್ ಪತ್ನಿ ಮೀನಾ ಅವರ ಜೊತೆಗಿನ ಫೋಟೋ, ಮೀನಾ ಅವರಿಗೆ ನಾವಿಬ್ಬರೇ ಸೊಸೆಯರು ಅನ್ನುವ ಸಂದೇಶವನ್ನ ಈ ಮೂಲಕ ಅವರು ರವಾನಿಸಿದ್ದಾರೆ. ಈ ಫೋಟೋ ಮೂಲಕ ಟಾಂಗ್ ಕೊಟ್ರ ವಿಜಯಲಕ್ಷ್ಮಿ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಇದರಿಂದಾಗಿ ದರ್ಶನ್ ಜೈಲು ಪಾಲಾಗುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಆದರೆ ಸೊಸೆ ಅಂತ ಹೇಳಿ ಬಂದ್ರೆ ನಾವಿಬ್ಬರೇ ಅನ್ನೋದನ್ನು ಕೂಡ ಈ ಮೂಲಕ ಮೆಸೇಜ್ ಅನ್ನ ಪಾಸ್ ಮಾಡಿದ್ರ ವಿಜಯಲಕ್ಷ್ಮಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಟಕ್ಕರ್ ಕೊಡೋದು ಇವರಿಬ್ಬರ ಮಧ್ಯೆ ಹಲವು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಇದೀಗ ಫೋಟೋವನ್ನ ಶೇರ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ತಾವಿಬ್ಬರೇ ಸೊಸೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ, ಪವಿತ್ರ ಗೌಡಗೆ ಮೆಸೇಜ್ ಕೊಡುವ ಪ್ರಯತ್ನವನ್ನ ಮಾಡಿದ್ರ ಹೇಗೆ? ಖಂಡಿತ ನವೇತಾ, ನಾವು ನೋಡಬಹುದು ದಿನಕರ್ ತೂಗುದೀಪ ಅವರ ವೈಫ್ ಕೂಡ ಆ ಒಂದು ಫೋಟೋದಲ್ಲಿ ನಾವು ನೋಡಬಹುದು. ಜೊತೆಗೆ ತೂಗುದೀಪ ಶ್ರೀನಿವಾಸರವರ ಫೋಟೋ, ಆ ಮುಂಭಾಗದಲ್ಲಿ ಅವರ ತಾಯಿ ಮೀನಾ ತೂಗುದೀಪ ಅವರಿದ್ದಾರೆ, ಅವರ ಅಕ್ಕಪಕ್ಕ ಇಬ್ಬರು ಸೊಸೆದಿರಿದ್ದಾರೆ. ಸೊ ಈ ಮೂಲಕ ತೂಗುದೀಪ ಫ್ಯಾಮಿಲಿಗೆ ನಾವಿಬ್ಬರೇ ಸೊಸೆ ಅನ್ನುವಂತಹ ಒಂದು ಫೋಟೋವನ್ನ ಕೂಡ ಹಂಚಿಕೊಂಡು ಟಾಂಗ್ ಕೊಟ್ರ ಅನ್ನುವಂಥದ್ರ ಜೊತೆಗೆ ಇವತ್ತು ಮೀನಾ ತೂಗುದೀಪ ರವರ ಹುಟ್ಟುಹಬ್ಬ ಅನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿದೆ. ಈ ಒಂದು ಸಲುವಾಗಿ ತಾಯಿಗೆ ಅಂದ್ರೆ ತನ್ನ ಅತ್ತೆಗೂ ಕೂಡ ಅವರು ಖುದ್ದಾಗಿ ವಿಶ್ ಮಾಡಿರುವಂಥದ್ದನ್ನ ನಾವು ಗಮನಿಸಬಹುದು. ಸೊ ಇದೆಲ್ಲವನ್ನ ನೋಡಿದಾಗ ಇವತ್ತು ಕೋರ್ಟ್ ಇದೆ, ಅಂದ್ರೆ ಪವಿತ್ರ ಗೌಡರವರೇನು ಇದೆ ಮೊದಲೇನಲ್ಲ ದರ್ಶನ್ ರವರ ಹಿಂದೆ ಈ ರೀತಿ ದುಂಬಾಲ್ ಬಿದ್ದಿರೋದು. ಯಾಕಂದ್ರೆ ಈ ಮುಂಚೆ ಅವರು ಜೈಲಿಂದ ಹೊರ ಬಂದಾಗ್ಲೂ ಕೂಡ ಅಷ್ಟೇ ಏನು ಮುನೇಶ್ವರ ಸ್ವಾಮಿಗೆ ಹರಕೆಯನ್ನ ಸಲ್ಲಿಸುವಂತಹ ಸಮಯದಲ್ಲೂ ದರ್ಶನ್ ರವರ ಹೆಸರನ್ನ ಹೇಳಿನೇ ಅವರು ಅರ್ಚನೆಯನ್ನ ಮಾಡಿಸಿದ್ರು. ಸೊ ಈ ವಿಚಾರದಲ್ಲೂ ಕೂಡ ಅವರು ಸುದ್ದಿ ಆಗ್ತಾನೆ ಇದ್ರು. ಸೊ ಈಗ ನೋಡಿದ್ರೆ ಹೊಸ ವರಸೆ ಅಂದ್ರೆ ಕೋರ್ಟ್ಗೆ ಹೋಗಿರೋದೇನೋ ಹೋಗಿದ್ದಾರೆ, ಆದ್ರೆ ಬರುವ ಸಂದರ್ಭದಲ್ಲಿ ದರ್ಶನ್ ರವರ ಕೈ ಹಿಡಿದು ವಾಪಸ್ ಬಂದಿರುವಂತದ್ದು. ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ದರ್ಶನ್ ರವರು ಬಿಟ್ಟರೂ ಕೂಡ ನಾನ್ ಮಾತ್ರ ಅವರನ್ನ ಬಿಡಲ್ಲ ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಪವಿತ್ರ ಅವರು ಇದಾರ ಅಂತಾನೆ ನಾವು ಹೇಳ್ಬೋದಾಗುತ್ತೆ. ಒಟ್ನಲ್ಲಿ ಇದೆಲ್ಲವನ್ನ ಗಮನಿಸಿದಾಗ ವಿಜಯಲಕ್ಷ್ಮಿ ಅವರು ತಾವಿಬ್ಬರೇ ಸೊಸೆ ತೂಗುದೀಪ ಫ್ಯಾಮಿಲಿಗೆ ಅನ್ನುವಂತಹ ಒಂದು ಸಂದೇಶವನ್ನ ಸೋಷಿಯಲ್ ಮೀಡಿಯಾ ಮೂಲಕ ನೀಡಿದ್ದಾರಾ, ಮತ್ತೆ ಆ ಒಂದು ಸ್ಥಾನಕ್ಕೆ ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದಾರಾ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು.